ಏನಪ್ಪ ಅಂದರೆ ಇತ್ತೀಚೆಗೆ ಕ್ಯಾನ್ಸರ್ ಅನ್ನೋದು ಸಿಕ್ಕಾಪಟ್ಟೆ ಕಾಮನ್ ಆಗೋಗಿದೆ. ನನ್ನ ಫ್ಯಾಮಿಲಿಯಲ್ಲೇ ಒಬ್ಬರಿಗೂ ಈ ಥರ ತುಂಬ ನರಳುತ್ತಾ ಇದ್ರು. ಇತ್ತೀಚೆಗಷ್ಟೇ ಅವ್ರು ಕೀಮೋ ಎಲ್ಲ ತಗೊಂಡು ಆಚೆ ಬಂದಿದ್ದಾರೆ, ಬಟ್ ಸ್ಟಿಲ್ ದೇ ಆರ್ ಸಫರಿಂಗ್. ಪೇಷಂಟ್ ಯಾವ ಸ್ಟೇಜಲ್ಲಿ ಇದ್ದಾರೆ ಅನ್ನೋದು. ಮತ್ತೊಂದು ಬಿಕಾಸ್ ಆಫ್ ಕ್ಯಾನ್ಸರ್ ಅವ್ರದ್ದು ಆರ್ಗನ್ ಯಾವ್ದಾದ್ರು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರತಿಯೊಂದು ವೀಡಿಯೋ ಮಾಡಿದಾಗಲೂ, ಪ್ರತಿಯೊಂದು ಹೊಸ ವ್ಲಾಗ್ ಮಾಡಿದಾಗಲೂ ಏನಾದರೂ ಒಂದು ಇನ್ಫಾರ್ಮೇಟಿವ್ ಆಗಿ ಇಲ್ಲ ಎಂಟರ್ಟೈನಿಂಗ್ ಆಗಿ ಮಾಡ್ತೀನಿ. ಇವತ್ತು ತುಂಬಾ ಇನ್ಫಾರ್ಮೇಷನ್ ಇರೋವಂಥ ಒಂದು ವ್ಲಾಗ್ ಇದು. ಏಕೆಂದರೆ ನನಗೆ ಏನು ಗೊತ್ತಾ, ನಾನು ಟಿ ವಿನಲ್ಲಿ ಮಾಡೋಕ್ಕಾಗದಿರೋದನ್ನ ನಾನು ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ನನ್ನ ಯೂಟ್ಯೂಬಿಂದ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ, ಯಾರ್ಯಾರಿಗೆಲ್ಲ ನನ್ನ ಒಂದು ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಆಗುತ್ತೋ ಅದನ್ನು ಮಾಡೋವಂಥ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಂತೂ ತುಂಬಾ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೇಳಿಸ್ಕೊಳ್ಳೇಬೇಕಾದಂಥ, ನೋಡಲೇಬೇಕಾದಂಥ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇತ್ತೀಚೆಗೆ ಕ್ಯಾನ್ಸರ್ ಅನ್ನೋದು ಸಿಕ್ಕಾಪಟ್ಟೆ ಕಾಮನ್ ಆಗಿದೆ ಅನ್ನೋದಕ್ಕಿಂತ ಏನು ಗೊತ್ತಾ, ಒಂದಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತು, ಒಂದಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಿರೋರಿಗೆ ಎಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಟ್ರೀಟ್ಮೆಂಟ್ ತೊಗೋಬೇಕು ಅಂದಾಗಲೂ ಏನು, ಈ ರೇಡಿಯೇಷನ್ ಥೆರಪಿ ಇದೆ, ಕೀಮೋಥೆರಪಿ ಇದೆ. ಒಂದು ಇಟ್ಸ್ ವೆರಿ ಪೇನ್ಫುಲ್, ಅಟ್ ದ ಸೇಮ್ ಟೈಮ್ ತುಂಬಾ ಕಾಸ್ಟ್ ಇದೆ. ಹಿಂಗೆ ಅಂದರೆ ಒಬ್ಬ ಪೇಷಂಟಿಗೆ ಕ್ಯಾನ್ಸರ್ ಬಂದಿದೆ ಅಂದರೆ ಅದನ್ನು ದುಡ್ಡು ಹಾಕಿ ಅದನ್ನು ವ್ಯಕ್ತಿನ ಆಚೆ ಕರ್ಕೊಂಬರೋಷ್ಟರಲ್ಲಿ ದುಡ್ಡು ಖರ್ಚು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ನಿಜವಾದ ಪೇಷಂಟ್ ಆಗೋಗಿರ್ತಾರೆ. ಯಾಕೆಂದರೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿದೆ. ಇಷ್ಟೆಲ್ಲ ಮಾಡಾದಮೇಲೆ ತಿರ್ಗಾ ಮತ್ತೆ ಆ ಪೇಷಂಟ್ ಜೀವ ಉಳಿಸ್ಕೊಳ್ಳೋಕ್ಕಾಗ್ತಾ ಇದೆಯಾ? ಕೆಲವರು ಮಾತ್ರ ಉಳಿಸ್ಕೊತಾರೆ, ಮಿಕ್ಕಿದವ್ರು ಯಾರೂ ಉಳಿಸ್ಕೊತಾ ಇಲ್ಲ. ಇದಕ್ಕೆ ದೊಡ್ಡ ಉದಾಹರಣೆ ನಾನು ಯಾಕೆ ಇವತ್ತು ಈ ವಿಚಾರನ ತೊಗೊಂಡಿದ್ದೀನಿ ಅಂದರೆ, ನನ್ನ ಮನೆಯಲ್ಲೇ, ನನ್ನ ಫ್ಯಾಮಿಲಿಯಲ್ಲೇ ಒಬ್ಬರಿಗೂ ಈ ಥರ ತುಂಬ ನರಳುತ್ತಾ ಇದ್ರು. ಇತ್ತೀಚೆಗಷ್ಟೇ ಅವ್ರು ಕೀಮೋ ಎಲ್ಲ ತೊಗೊಂಡು ಆಚೆ ಬಂದಿದ್ದಾರೆ, ಬಟ್ ಸ್ಟಿಲ್ ದೇ ಆರ್ ಸಫರಿಂಗ್. ಈ ಒಂದು ಕನ್ಸರ್ನ್ಗೋಸ್ಕರ ನಾನು ಯಾಕೆ ಕ್ಯಾನ್ಸರ್ ರಿಲೇಟೆಡ್ ಪೇಷಂಟ್ಸ್ಗೆಲ್ಲ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡಬಾರ್ದು ಅಂತ ಈ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಏನೇನೋ ಥೆರಪಿ ಇದೆ, ಹೌದು, ಬಟ್ ಆ ಥೆರಪಿಗಳ ಮಧ್ಯ ನಮ್ಮ ಏನ್ಷಿಯಂಟ್ ಥೆರಪಿ ಇದೆ. ಅಂದರೆ ನಮ್ಮ ಸನಾತನ ಕಾಲದಿಂದನೂ ಇದಕ್ಕೆ ಆಯುರ್ವೇದಿಕಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ನ ಕೊಡ್ತಾಯಿದ್ರು. ಬಟ್ ಮಧ್ಯದಲ್ಲಿ ಮರ್ತೋಗಿದ್ವಿ, ಸಾಕಷ್ಟು ಈ ಬಿಸ್ನೆಸ್ ಮೈಂಡೆಡ್ ಇರೋದ್ರಿಂದ ಏನೇನೋ ಮರ್ತೋಗ್ಬಿಟ್ಟಿದ್ವಿ. ಬಟ್ ಈಗ ನಿಮ್ಮೆಲ್ಲರಿಗೂ ಕೈಗೆಟುಕುವಂಥ ಒಂದು ಪ್ರೈಸಲ್ಲಿ ಯಾವುದೇ ರೀತಿಯಾದ ನೋವಿಲ್ಲದೆ ಬರೀ ಮಾತ್ರೆ ಮುಖಾಂತರ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, ಅಲ್ಲಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಡಾಕ್ಟ್ರ್ ಹತ್ರ ಮಾತಾಡಿಸ್ತೀನಿ. ಅಲ್ಲಿ ಏನು ಅವ್ರು ಹೇಳ್ತಾರೆ, ನೀವು ಯಾವ ರೀತಿಯಲ್ಲಿ ಬಂದು ನಿಮ್ಮ ಚಿಕಿತ್ಸೆಗಳನ್ನ ತೊಗೋಬೋದು, ಯಾವ ರೀತಿ ನೀವು ಕ್ಯಾನ್ಸರಿಂದ ಗುಣಮುಖರಾಗ್ಬೋದು, ಇದನ್ನೆಲ್ಲ ನೋಡೋಣ. ಬನ್ನಿ ಆ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗೋಣ, ಬನ್ನಿ. ನಮ್ಮ ಮನೆ ಇರೋದು ರಾಜರಾಜೇಶ್ವರಿ ನಗರಲ್ಲಿ. ಸೊ ಇಲ್ಲಿಂದ ಇವಾಗ ಜಯನಗರ ತನಕ ಹೋಗಬೇಕು. ಹತ್ರನೇ ಇದೆ, ಅಂತ ಏನು ದೂರ ಇಲ್ಲ. ಆ್ಯಕ್ಚುಲಿ ಇರೋದು ಹೈದರಾಬಾದಲ್ಲಿದ್ದು ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ಲು. ಬಟ್ ನನಗೇನು ಗೊತ್ತಾ, ನನ್ನ ವೀಡಿಯೋ ನೋಡೋರೆಲ್ಲ ಕನ್ನಡಿಗರು, ಕನ್ನಡ ನೋಡಿದವರು ಕರ್ನಾಟಕದಲ್ಲಿರ್ತಾರೆ. ಕರ್ನಾಟಕದಲ್ಲಿದ್ದವ್ರಿಗೆ ಇಲ್ಲೇ ಒಂದು ಟ್ರೀಟ್ಮೆಂಟ್ ಸೌಲಭ್ಯ ಬೇಕಲ್ವಾ. ಸೊ ಹಾಗಾಗಿ ಬೆಂಗಳೂರಲ್ಲಿದ್ದರೆ ಹೇಳಿ ದಯವಿಟ್ಟು ಅಂತ ಕೇಳಿಕೊಂಡೆ. ಸೊ ಇಲ್ಲೇ ಇದೆ, ಜಯನಗರಲ್ಲಿದೆ ಅಂದರು. ಬಸ್ ಡಿಪೋ ಎದುರುಗಡೆ ಇದೆ, 4th ಬ್ಲಾಕ್ ಬಸ್ ಡಿಪೋ ಎದುರುಗಡೆ. ಇನ್ನೊಂದು ಚೆನ್ನೈಯಲ್ಲಿ ಬೇರೆ ಓಪನ್ ಆಗ್ತಾ ಇದೆಯಂತೆ. ಸೊ ಇಟ್ಸ್ ಗುಡ್, ನೋಡೋಣ. ಸಾಕಷ್ಟು ಪ್ರಶ್ನೆ ಇದೆ ರೀ ನನಗೆ. ಫಸ್ಟ್ ಆಫ್ ಆಲ್, ಆಯುರ್ವೇದ ಅಂದ್ರೇ ಎಲ್ಲರೂ ಅಯ್ಯೋ ಆಯುರ್ವೇದನ ಅಂತಾರೆ. ಇನ್ನು ಕೆಲವರು ಅಯ್ಯೋ ಆಯುರ್ವೇದ ಪರವಾಗಿಲ್ಲ ಬಟ್ ತುಂಬ ಸ್ಲೋ ಅಂತಾರೆ. ಎಲ್ಲ ನಾರ್ಮಲ್ ನೆಗಡು, ಕೆಮ್ಮು, ಜ್ವರಕ್ಕೆ ಆಯುರ್ವೇದನ ಅಂತಾರೆ ಕೆಲವರು. ಅಂಥದ್ದು ಕ್ಯಾನ್ಸರ್ಗೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ. ಅದು ಕಂಪ್ಲೀಟಾಗಿ ಯಾವುದು ಗೊತ್ತು ಗುರಿ ಇಲ್ದಿರಂಗೆ ಕ್ಯಾನ್ಸರ್ ಹೋಗ್ಲಾಡಿಸ್ತೀವಿ ಅನ್ನೋ ಒಂಥರ ಕಾನ್ಫಿಡೆಂಟಾಗಿ ಪ್ರಾಮಿಸೇ ಮಾಡ್ತಾ ಇದ್ದಾರೆ ಅವರು. ಇನ್ನು ನಾನು ಯೂಟ್ಯೂಬಲ್ಲಿ ಅವ್ರದ್ದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೆ, ನೀವು ನೋಡ್ಬೋದು. ಆ್ಯಕ್ಚುಲಿ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ದು, ಪುನರ್ಜನ್ ಆಯುರ್ವೇದ ಕನ್ನಡ ಅಂತಲೇ ಇರಬೇಕು, ಇಫ್ ಐ ಆಮ್ ನಾಟ್ ರಾಂಗ್. ತೆಲುಗುದು ಇದೆ. ಆ ವೀಡಿಯೋಸ್ ನೋಡ್ತಾ ಇದ್ದೆ. ಯಾಕೆಂದ್ರೆ ನನಗೆ ಗೊತ್ತಿರೋ ಸ್ನೇಹಿತರೆ ಒಂದಷ್ಟು ಜನ ಇಲ್ಲಿ ಬಂದು ಹೋಗಿದ್ರು, ಅವ್ರ ವೀಡಿಯೋಗಳು ನೋಡಿದ್ದೆ. ಏನಿರ್ಬೋದು ಇದು ಅಂತ ನನಗೆ ಭಾಳ ಡೌಟ್ ಇದೆ. ಪೇಷಂಟ್ಸ್ಗಳು ಹೇಳೋದು ನೋಡಿದ್ರೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಶಾಕ್ ಆಗುತ್ತೆ. ಇಲ್ಲಿ ಬಂದ್ವಿ, ಸಿಕ್ಕಾಪಡೆ ಚೆನ್ನಾಗಿದೆ, ಕ್ಯೂರ್ ಆಗಿದೆ ಅಂತೆಲ್ಲ ಪಾಪ ಎಷ್ಟು ಒಂಥರ ಇನ್ನೋಸೆಂಟಾಗಿ ಹೇಳಿದ್ದಾರೆ. ಆ ವಿಡಿಯೋಗಳೆಲ್ಲ ನೋಡಿ ಇಲ್ಲಿ ಬರಲೇಬೇಕು ಅಂತ ಡಿಸೈಡ್ ಮಾಡಿ ಬಂದಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಏನಿದ್ರು ಒಳಗಡೆ ಮಾತಾಡೋಣ, ಬಟ್ ಸೊ ಇದೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಸೊ ಇಲ್ಲಿ ಬಂದು ಒಂದೊಂದನ್ನು ತಿಳ್ಕೊಳ್ಳೋಣ. ಡಾಕ್ಟರ್ಸ್ ಎಲ್ಲಿರ್ತಾರೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಪೇಷಂಟ್ಸ್ ಹತ್ರ ಮಾತಾಡೋಣ.
ಪ್ರತಿಯೊಂದನ್ನು ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸೊ ನಿಮ್ಮ ಹೆಸರು? ಮಂಜುಳಾ ಅಂತ. ಮಂಜುಳಾ ಅಂತ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಸರ್ ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ಫೆಬ್ 14th. ಫೆಬ್ 12th ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೇಗೆ ಎನ್ಕ್ವೈರಿ ಎಲ್ಲ ಹೇಗೆ ಬರ್ತಾ ಇದೆ ಈಗ? ಬಿಕಾಸ್ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ಪುನರ್ಜನ ಆಯುರ್ವೇದ ಹೈದರಾಬಾದ್ ನೋಡಿ ಬೆಂಗಳೂರಲ್ಲಿ ಒಂದು ಇದೆ ಅಂತ ಗೊತ್ತಾಗಿ ಇಲ್ಲಿ ಬಂದಿರೋದು. ಸೊ ಇಲ್ಲಿರೋರ್ಗೆ ಹೇಗೆ ಗೊತ್ತಾಗಿರುತ್ತೆ? ಇಲ್ಲಿರೋರ್ಗೆ ಆ್ಯಕ್ಚುಲಿ ಅವರು ಯೂಟ್ಯೂಬು ಅಥವಾ ಗೂಗಲ್ ಅವರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಥರದ್ರಲ್ಲಿ ನೋಡ್ತಾ ಇದ್ದಾರೆ. ಇದರಿಂದ ನೋಡಿ ತಿಳ್ಕೊಳ್ತಿದ್ದಾರೆ. ಕೆಲವೊಬ್ರು ಪೇಷಂಟೇ ಹೇಳ್ತಿದ್ದಾರೆ. ಮೌತ್ ಪಬ್ಲಿಸಿಟಿ ಬಂದು ಓರಲ್ ಪಬ್ಲಿಸಿಟಿ ಕೂಡ ಇದೆ. ಈಗ ರಿಲೇಟಿವ್ಸ್ ಯಾರೋ ಹೈದರಾಬಾದಲ್ಲಿ ಇರ್ತಾರೆ, ಪೇಷಂಟ್ಸ್ ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಸೊ ಹಾಗೂ ಹೇಳ್ತಾ ಇದ್ದಾರೆ. ಸೊ ತುಂಬಾ ಥರದಲ್ಲೂ ಪಬ್ಲಿಸಿಟಿ ಸಿಗ್ತಿದೆ. ಏನಿದು ಟೈಮಿಂಗ್ಸ್ ಏನು? ಆಕ್ಚುಲಿ 10 to 7 ವರ್ಕಿಂಗ್ ಅವರ್ಸ್ ಇರುತ್ತೆ ಸರ್. ಡಾಕ್ಟರ್ಸ್ ನಿಮಗೆ 5:30 ವರೆಗೂ ಸಿಗ್ತಾರೆ. ಕನ್ಸಲ್ಟೇಷನ್ ಅಲ್ಲಿ 5:30 ವರೆಗೂ ಇರುತ್ತೆ. ಸೊ ಇಲ್ಲಿ ಅಡ್ಮಿಟ್ ಗಿಡ್ಮಿಟ್ ಎಲ್ಲ ಏನು ಮಾಡ್ಕೊಳ್ಳಲ್ಲ? ಅಡ್ಮಿಷನ್ಸ್ ಎಲ್ಲ ಏನೂ ಇಲ್ಲ, ಓನ್ಲಿ OPD ಬೇಸಲ್ಲಿ ಇರುತ್ತೆ. ಅಲ್ಲೇ ಕರೆದು ಅಲ್ಲೇ ಮಾತ್ರ ಕೊಟ್ಟು ಕಳಿಸೋದು? ಹೌದು ಸರ್. ಡಾಕ್ಟರ್ ಸಿಗ್ತಾರಾ? ಡಾಕ್ಟರ್ ಸಿಗ್ತಾರೆ. ಒಂದು 10 minutes ವೆಯ್ಟ್ ಮಾಡಬೇಕಾಗುತ್ತೆ ಸರ್, ಬಿಕಾಸ್ ಪೇಷಂಟ್. ಬಟ್ ನಂಗೆ ಒಬ್ರು ಪೇಷಂಟು ಬೇಕು. ಯಾಕಂದರೆ ಈಗ ಯೂಟ್ಯೂಬಲ್ಲಿ ಯಾರನ್ನ ನೋಡ್ತಾ ಇದ್ದಾರೆ ಅಂದಾಗ ನಿಜವಾಗ್ಲೂ ಇಲ್ಲಿ ಪೇಷಂಟ್ ಯಾರನ್ನ ಸಫರ್ ಮಾಡ್ತಿರೋ ಅವರೇ ಮಾತಾಡಿದ್ರೆ ಚಂದ. ಪೇಷಂಟ್ಸ್ ಕೂಡ ಇದ್ದಾರೆ ಸರ್. ಸಿಗ್ತಾರಾ? ಸಿಗ್ತಾರೆ, ಮಾತಾಡ್ಬೋದು. ವೇರ್ ಕ್ಯಾನ್ ಐ ವೇಟ್? ಒಳಗಡೆ ಲೋಬ್ ಇದೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಫೈನಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಸಾಕಷ್ಟು ಪ್ರಶ್ನೆಗಳಿದೆ ನನ್ನ ಮನಸ್ಸಲ್ಲಿ, ನಿಮಗೂ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಡಾಕ್ಟರ್ ರಶ್ಮಿ ರಾವ್. ಡಾಕ್ಟರ್ ರಶ್ಮಿ ರಾವ್. ನೀವು ಮುಂಚಿಂದ ಇದ್ದೀರಾ ಅಂದರೆ 15 ವರ್ಷದಿಂದ ಇದ್ದೀರಾ ಅಥವಾ ಇಲ್ಲಿ ಬೆಂಗಳೂರಿಗೆ ಮಾತ್ರ ಇದಾಗಿದ್ದೀರಾ ನೀವು? ಇಲ್ಲಿ ಬೆಂಗಳೂರಲ್ಲಿರೋದು. ಬ್ಯಾಂಗ್ಳೂರಲ್ಲಿ ಮಾತ್ರ. ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂದರೆ, ನಿಜವಾಗ್ಲೂ ಆಯುರ್ವೇದದಲ್ಲಿ ಕ್ಯಾನ್ಸರಿಗೆ ಔಷಧಿ ಇದೆಯಾ? ಇದೆ, ಅದನ್ನೇ ಮಾಡ್ತಿದ್ದೀವಲ್ಲ, ಆಯುರ್ವೇದಿಕಲ್ ಟ್ರೀಟ್ಮೆಂಟ್ ಇದೆ. ಸೊ ಆಯುರ್ವೇದ ಟ್ರೀಟ್ಮೆಂಟ್ ಓಕೆ. ಈ ಆಯುರ್ವೇದದಲ್ಲಿ ಈ ರಸಾಯನ ಆಯುರ್ವೇದ ಅಂದರೆ ಏನು? ಅಂದರೆ ಕ್ಯಾನ್ಸರ್ಗೆ ಹೇಗೆ ಇದರಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ? ಸೊ ರಸಾಯನ ಆಯುರ್ವೇದ ಅಂದರೆ ಬೇಸಿಕಲಿ ಆಯುರ್ವೇದದಲ್ಲಿ ದೇರ್ ಆರ್ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಟ್ರೀಟ್ಮೆಂಟ್. ಯೂಶ್ವಲಿ ನಾವು ಅದನ್ನ ಅಷ್ಟಾಂಗ ಆಯುರ್ವೇದ ಅಂತ ಕರಿತೀವಿ. ಸೊ ಅದರಲ್ಲಿ ಒನ್ ಆಫ್ ದ ಬ್ರಾಂಚಸ್ ಇಸ್ ರಸಾಯನ ಆಯುರ್ವೇದ. ಸೊ ರಸಾಯನ ಆಯುರ್ವೇದ ಎಕ್ಸಾಕ್ಟ್ಲಿ ಏನು ಮಾಡುತ್ತೆ ಅಂದರೆ, ಅದರಲ್ಲಿ ಯೂಸ್ ಮಾಡೋ ಮೆಡಿಸಿನ್ಸ್ ಆಗಲಿ, ಮೆಡಿಸಿನ್ ಪ್ರಿಪ್ರೇಷನ್ ಆಗಲಿ ವಿಲ್ ಬಿ ಇನ್ ಸಚ್ ಎ ವೇ ವೇರ್ ಮೆಡಿಸಿನ್ ವಿಲ್ ರೀಚ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ದ ಬಾಡಿ. ಅಂದರೆ ಜೀವಕೋಶಗಳು ಅಂತ ಕೇಳಿರ್ತೀರ ಅಲ್ವಾ? ಸೊ ಪ್ರತಿಯೊಂದು ಜೀವಕೋಶಗಳ ಹತ್ರನೂ ಹೋಗಿ ದ ಮೆಡಿಸಿನ್ ವಿಲ್ ಇಂಟ್ರ್ಯಾಕ್ಟ್. ದೇ ವಿಲ್ ಐಡೆಂಟಿಫೈ ಇದು ನಾರ್ಮಲ್ ಸೆಲ್ ಇದೆಯಾ, ನಾರ್ಮಲ್ ಸೆಲ್ ಇದೆಯಾ ಅಂತ ಐಡೆಂಟಿಫೈ ಮಾಡುತ್ತೆ. ಯೂಶ್ವಲಿ ಕ್ಯಾನ್ಸರ್ ಅಂದರೆ ಐ ಡೋಂಟ್ ನೋ ಇಫ್ ಯು ನೋ, ಅಬ್ನಾರ್ಮಲ್ ಯಾವುದೋ ಒಂದು ಸೆಲ್ ಇರುತ್ತೆ, ಅದು ಕಂಟಿನ್ಯೂಸ್ಲಿ ಮಲ್ಟಿಪ್ಲೈ ಆಗ್ತಾನೇ ಇರುತ್ತೆ. ನಾರ್ಮಲ್ ಆಗಿ ಸೆಲ್ಗಳು ಒಂದಷ್ಟು ದಿವಸ ಬದುಕಿ ಸಾಯಬೇಕು, ಹೊಸ ಸೆಲ್ ಹುಟ್ಟಬೇಕು. ಆ ಪ್ರಾಸೆಸ್ ಆಗೋದಿಲ್ಲ ಕ್ಯಾನ್ಸರಲ್ಲಿ. ಯಾವುದೋ ಒಂದು ಬಾಡಿಯ ಯಾವುದೋ ಒಂದು ಸೆಲ್ಲು ಅಬ್ನಾರ್ಮಲ್ ಸೆಲ್ ಇರುತ್ತೆ, ಅದು ಕಂಟಿನ್ಯೂಸ್ಲಿ ಬೆಳೀತಾ ಹೋಗುತ್ತೆ. ಬೆಳೆದಾಗ ಅದು ಗಡ್ಡೆ ಆಗಿದೆ, ಟ್ಯೂಮರ್ ಆಗಿದೆ ಅಂತ ಹೇಳ್ತೀವಿ. ಟ್ಯೂಮರ್ ಅಂದರೆ ಇಟ್ ಇಸ್ ಅ ಗಡ್ಡೆ, ಕನ್ನಡದಲ್ಲಿ ಹೇಳಬೇಕಂದ್ರೆ ಗಡ್ಡೆ. ಸೊ ಏನಂದರೆ ಆ ಸೆಲ್ ಬೆಳೆದು 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 ಒಂದು ಸೆಲ್ ಕೂಡ ಸಾಯೋದಿಲ್ಲ. ಸೊ ದೇ ಬಿಕಮ್ ಬಿಗ್, ದೇ ಫಾರ್ಮ್ ಅ ಟ್ಯೂಮರ್. ಅದೇನಾಗುತ್ತೆ, ಆ ಸೆಲ್ಲು ಬೇರೆ ಬಾಡಿಗೆ ಸಿಗೋವಂಥ ಎಲ್ಲ ನ್ಯೂಟ್ರಿಷನ್ ಕೂಡ ಇದೇ ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಅವಾಗ ಬಾಡಿಲಿ ಏನಾಗುತ್ತೆ, ಇಮ್ಯುನಿಟಿ ಲೋ ಆಗುತ್ತೆ. ಸೊ ಇದು ಬೇಸಿಕ್ಕಾಗಿ ಆಗುವಂಥದ್ದು. ಈ ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಯೂಸ್ ಮಾಡಿದಾಗ ಈ ನಾವು ಕೊಡುವಂತಹ ಮೆಡಿಸಿನ್ಗಳು ದೇ ವಿಲ್ ಹ್ಯಾವ್ ದ ಕೆಪಾಸಿಟಿ ಟು ರೀಚ್ ಈಚ್ ಆ್ಯಂಡ್ ಎವ್ರಿ ಸೆಲ್. ಸೊ ಅದು ಐಡೆಂಟಿಫೈ ಮಾಡುತ್ತೆ. ಸೆಲ್ಲಲ್ಲಿ ಒಂದು ಆ್ಯಕ್ಟಿವಿಟಿ ನಡೀತಾ ಇರುತ್ತೆ, ಇದು ಅಬ್ನಾರ್ಮಲ್ ಆ್ಯಕ್ಟಿವಿಟಿನ ನಾರ್ಮಲ್ ಆ್ಯಕ್ಟಿವಿಟಿನ ಐಡೆಂಟಿಫೈ ಮಾಡಿ, ಇಫ್ ಇಟ್ ಈಸ್ ಅಬ್ನಾರ್ಮಲ್ ದೇ ವಿಲ್ ಕಿಲ್ ದ ಸೆಲ್ಸ್. ನಾವು ಬೇರೆ ಯಾವುದೇ ಥರದ ಟ್ರೀಟ್ಮೆಂಟ್ ತೊಗೊಂಡ್ರು, ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲೇ ಸೇರಿಕೊಂಡ್ರು, ಸಿನಿಮಾಗಳಲ್ಲಿ ತೋರಿಸಿರ್ತಾರೆ. ಅಂದರೆ ಇದು ಆ್ಯಕ್ಚುಲಿ ತಮಾಷೆ ಅಂತ ಇರ್ಬೋದು, ಬಟ್ ತಮಾಷೆ ಅಲ್ಲ. ಸಿನಿಮಾದಲ್ಲಿ ತೋರಿಸ್ಬಿಡ್ತಾರೆ, ಇಲ್ಲ ನಿಮ್ಗೆ ಇನ್ನೊಂದು 3 ತಿಂಗಳು ಟೈಮ್ ಇದೆ, ಇನ್ನೊಂದು 4 ತಿಂಗಳು ಟೈಮ್ ಇದೆ, ನೀವು ಬದುಕೋದಿಷ್ಟೇ, ಮನೆಯವ್ರಿಗೆಲ್ಲ ಹೇಳಿಬಿಡಿ ಅಂತ. ನೀವು ನಂಬಲ್ಲ, ನಮ್ಮ ಮನೇಲೂ ಆ ಥರ ಒಬ್ರಿಗೆ ಹೇಳಿದ್ದುಂಟು. ಅವ್ರು ಅದು ಏನೋ ಟ್ರೀಟ್ಮೆಂಟಲ್ಲಿ ಬದುಕಿದ್ದಾರೆ. ಡಾಕ್ಟ್ರ್ ಆಶ್ಚರ್ಯ, ನೀವು ಇನ್ನೂ ಬದುಕಿದ್ದೀರಾ ಅಂತಾರೆ. ಈ ಥರನೂ ಆಗಿದ್ದಿದೆ. ಸೊ ಆಯುರ್ವೇದದಲ್ಲಿ ನಿಜ ಹೇಳಿ, ಒಬ್ಬ ಸಾವಿನ ದವಡೆಯಲ್ಲಿರೋರು ಇಲ್ಲಿ ಬಂದರೆ ನಿಜವಾಗ್ಲೂ ಅವ್ರಿಗೆ ನೀವು ಟೈಮ್ ಕೊಟ್ಟು ಕಳಿಸ್ತೀರಾ? ಇಲ್ಲ ಇಲ್ಲ ನೀವು ಎಷ್ಟು ವರ್ಷ ಬೇಕಾದ್ರೆ ಬದುಕ್ಬೋದು ಅನ್ನೋ ಒಂದು ಗ್ಯಾರಂಟಿ ಕೊಟ್ಟು ಕಳಿಸ್ತೀರಾ? ಹೌ ಎಫೆಕ್ಟಿವ್ ಇಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಪೇಷಂಟ್. ಅಂದರೆ ಈಗ ಹೇಗೆ ಕಾಂಟೆಂಪರರಿ ಮೆಡಿಸಿನಲ್ಲಾಗಲಿ ಹೌ ಎಫೆಕ್ಟಿವ್ ಇಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಕಂಡೀಷನ್. ಅಂದರೆ ಈಗ ನೀವು ಕ್ಯಾನ್ಸರ್ ಅಂದರೆ ಕೇಳಿರ್ಬೋದು, ಫೈನಲ್ ಸ್ಟೇಜ್ ಅಂತ ಮಾತಾಡೋದು, ಅಥವಾ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತೆಲ್ಲ ಮಾತಾಡೋದು ಕೇಳಿರ್ತಾರೆ. ಅದು ಒಂದು ಪೇಷಂಟ್ ಯಾವ ಸ್ಟೇಜಲ್ಲಿದ್ದಾರೆ ಅನ್ನೋದು. ಮತ್ತೊಂದು ಬಿಕಾಸ್ ಆಫ್ ಕ್ಯಾನ್ಸರ್ ಅವ್ರದ್ದು ಆರ್ಗನ್ ಯಾವ್ದಾದ್ರು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆರ್ಗನ್ ಫೇಲ್ಯೂರ್ ಆಗಿದ್ದರೆ ಆಯುರ್ವೇದ ಅಷ್ಟೇ ಅಲ್ಲ, ಯಾವುದೇ ಮೆಡಿಸಿನು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಬಟ್ ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಅಥವಾ ಯಾವುದೋ ಆರ್ಗನ್ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಂದರೆ, ಆಲ್ ಆರ್ಗನ್ಸ್ ಆರ್ ಫೈನ್ ಅಂದರೆ
ಟ್ರೀಟ್ಮೆಂಟ್ ಚೆನ್ನಾಗಾಗತ್ತೆ. ಬಟ್ ಈ ಥರ ಫೈನಲ್ ಸ್ಟೇಜು ಆರ್ಗನ್ಸ್ ಇನ್ವಾಲ್ವ್ ಆಗಿದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಅದರ್ವೈಸ್ ವಿ ಕ್ಯಾನ್ ಟ್ರೀಟ್ ದ ಕೇಸ್. ಅದಕ್ಕೂ ಟ್ರೀಟ್ ಮಾಡ್ತೀರಾ? ಹಾಂ, ಆರ್ಗ್ಯಾನ್ ಫೇಲ್ಯೂರ್ ಆದಾಗ ವಿ ವಿಲ್ ಗಿವ್ ದ ಟ್ರೀಟ್ಮೆಂಟ್ ಆ್ಯಸ್ ಅ ಪ್ಯಾಲಿಯೇಟಿವ್ ಥೆರಪಿ. ಅಂದರೆ ಅವ್ರದ್ದು ಲೈಫ್ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದೊಂಚೂರು ಚೆನ್ನಾಗಾಗತ್ತೆ. ತುಂಬ ಪೇಯ್ನ್ ಅಂತ ಸಫರ್ ಮಾಡ್ತಿರ್ತಾರೆ, ಊಟ ಮಾಡೋಕ್ಕಾಗಲ್ಲ, ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ನಮ್ಮ ಮೆಡಿಸಿನ್ ತೊಗೊಳೋದ್ರಿಂದ ಆ್ಯಸ್ ಲಾಂಗ್ ಆಸ್ ದೇ ಲಿವ್ ಆರಾಮಾಗಿರ್ತಾರೆ. ಆಮೇಲೆ ಕ್ಯಾನ್ಸರ್ ಅಂತ ತೊಗೊಂಡ್ರೆ ಇವತ್ತಿಗೆ ಮುಂಚೆ ಕೇಳ್ತಾ ಇದ್ದೆ 2, ಯಾಕೆಂದ್ರೆ ಅದು ಸಿನಿಮಾಲಿ ನೋಡ್ತಾ ಇದ್ದಿದ್ದು. ಈಗಂತೂ ಸಾಕಷ್ಟು ಕ್ಯಾನ್ಸರ್ಗಳು ಬಂದ್ಬಿಟ್ಟಿದೆ, ಅದೆಲ್ಲ ಗೊತ್ತಾಗಿದೆ ಇವಾಗ. ಬಟ್ ಮೇಯ್ನಾಗಿ ಒಂದು ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು, ಬೋನ್ ಕ್ಯಾನ್ಸರ್ ಆಗಿರ್ಬೋದು, ಈ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು. ಸೊ ಈ ಎಲ್ಲ ಕ್ಯಾನ್ಸರ್ಗಳಿಗೂ ನಿಮ್ಮ ರಸಾಯನ ಆಯುರ್ವೇದದಲ್ಲಿ ಮಾತ್ರ ಇದೆಯಾ ಅಥವಾ ಎಲ್ಲದಕ್ಕೂ ಬೇರೆ ಬೇರೆ ಕೊಡ್ತೀರಾ, ಹೇಗೆ? ಹೌದು, ಯಾಕಂದರೆ ಕ್ಯಾನ್ಸರ್ ಅಂದರೆ ಅಬ್ನಾರ್ಮಲ್ ಸೆಲ್ ಗ್ರೋತ್ ಅಷ್ಟೇ. ಅದು ಎಲ್ಲಿ ಆಗ್ತಿದೆ ಅನ್ನೋದ್ರ ಮೇಲೆ ಆ ಕ್ಯಾನ್ಸರ್ ಅಂತ ಹೆಸರು ಕೊಡ್ತೀವಿ. ಬಟ್ ಅಲ್ಲಿ ನಡೆಯೋ ಮೆಟಬಾಲಿಸಮ್ ಸೇಮು, ಅದರಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ. ಸಾವಿರಾರು ವರ್ಷಗಳಿಂದ ಆಯುರ್ವೇದ ಅನ್ನೋದು ತುಂಬ ಹಿಂದಿಂದ ಇದೆ. ಆದರೆ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು ಇದನ್ನು ಇನ್ವೆಂಟ್ ಮಾಡಿ ಕಂಡು ಹಿಡಿದು 15 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಈ ಥರ ಒಂದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಕ್ಯಾನ್ಸರಿಂದ ಮುಕ್ತರನ್ನಾಗಿ ಮಾಡ್ತಾಯಿದ್ದಾರೆ, ಗುಣಮುಖರನ್ನಾಗಿ ಮಾಡ್ತಾಯಿದ್ದಾರೆ. ಅಂದರೆ ಮೊದಲನೇದಾಗಿ ಹ್ಯಾಟ್ಸ್ ಆಫ್ ಅವ್ರಿಗೆ. ಎರಡನೇದು ನನಗೆ ಆಶ್ಚರ್ಯ ಆಗುತ್ತೆ, ಅಂಥದ್ದು ಏನಿದೆ ಈ ಒಂದು ಮಾತ್ರೆಯಲ್ಲಿ, ಅವ್ರು ಕಂಡುಹಿಡ್ದಿರೋ ಒಂದು ಈ ಔಷಧಿಲಿ ಏನಿದೆ? ಓಕೆ, ಏನು ಕಂಡುಹಿಡ್ದಿದ್ದಾರೆ ಅಂದರೆ, ಒಂದು ಅವರು ಕ್ಯಾನ್ಸರ್ ಬಗ್ಗೆ ಥರೋ ಸ್ಟಡಿ ಮಾಡಿದ್ದಾರೆ, ಇನ್ನೊಂದು ಆಯುರ್ವೇದ ಬಗ್ಗೆ ಥರೋ ಸ್ಟಡಿ ಮಾಡಿದ್ದಾರೆ. ಸೊ ಥರೋ ಸ್ಟಡಿ ಮಾಡಿ ಒಂದಷ್ಟು ಮೆಡಿಸಿನ್ನು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರೋ ಮೆಡಿಸಿನ್ಗಳೆಲ್ಲ ಒಂದು ಫಾರ್ಮುಲೇಷನ್ ಪ್ರಿಪೇರ್ ಮಾಡಿದ್ದಾರೆ. ಫಾರ್ಮುಲೇಷನ್ ಅಂದರೆ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಮೆಡಿಸಿನ್ ಒಂದು ಫಾರ್ಮುಲೇಷನ್ ಮಾಡಿದ್ದಾರೆ. ಅದನ್ನು ಬೇರೆ ಬೇರೆ ಥರ ಕ್ಯಾನ್ಸರ್ ರೋಗಿಗಳಲ್ಲಿ ಅದನ್ನು ಪ್ರಯೋಗ ಮಾಡಿ ಅವ್ರಿಗೆ ಹೇಗೆ ರಿಸಲ್ಟ್ ಬರ್ತಿದೆ ಬಿಫೋರ್ ಮತ್ತು ಆಫ್ಟರ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಪೂರ್ತಿ ಡಾಟಾ ಇಟ್ಕೊಂಡಿದ್ದಾರೆ. ಕಂಪ್ಲೀಟ್ ಸಿನ್ಸ್ 15 ಇಯರ್ಸು ಯಾವ್ಯಾವ ಥರ ಡಿಫ್ರೆಂಟ್ ಕ್ಯಾನ್ಸರಲ್ಲಿ ಹೇಗೆ ನಮ್ಮ ಫಾರ್ಮುಲೇಷನ್ ವರ್ಕ್ ಆಗಿದೆ ಅಂತ ನೋಡಿ ಪೂರ್ತಿ ಅಬ್ಸರ್ವೇಷನ್ನ ಡಾಟಾ ಇಟ್ಕೊಂಡಿದ್ದಾರೆ. ಸೊ ಡಿಪೆಂಡಿಂಗ್ ಆನ್ ಆಲ್ ದೋಸ್ ಡಾಟಾಸ್ ವಿ ಆರ್ ಗಿವಿಂಗ್ ದ ಮೆಡಿಸಿನ್. ಸೊ ಥರೋ ಸ್ಟಡಿ ಮಾಡಿ ಒಂದು ಫಾರ್ಮುಲೇಷನ್ ರೆಡಿ ಮಾಡಿದ್ದಾರೆ. ಅವಾಗಿಂದ ಏನೇ ಕೇಳಿದ್ರು ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅಂತ ನಾನು ಓಪನ್ ಮಾಡಿರೋದೆ ಒಂದು ವೀಡಿಯೋ ನೋಡಿದವ್ರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಲಿ, ಎಂಟರ್ಟೈನ್ಮೆಂಟ್ ಸಿಕ್ಕಲಿ ಅಂತ. ಬಟ್ ಇವತ್ತೇನು ಅಂದರೆ ನಾನು ಇವತ್ತಿಲ್ಲಿ ಬಂದಿರೋ ಉದ್ದೇಶನೇ ಅದು. ಯಾಕೆಂದರೆ ಒಂದು ಕ್ಯಾನ್ಸರ್ ಅಂದಿದ ತಕ್ಷಣ ಮನೆ ಮಠ ಮಾರ್ಕೋಬೇಕು ಅನ್ನೋ ತನಕ ಬಂದ್ಬಿಡುತ್ತೆ, ಯಾಕೆಂದರೆ ಅಷ್ಟು ದುಡ್ಡು ಖರ್ಚಾಗುತ್ತೆ. ಸೊ ಆ ಥರ ಖರ್ಚಾಗದೆ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡು, ಅದು ನೀವು ಹೇಳೋ ಥರ ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡು ಅವರು ಇಲ್ಲಿಂದ ಖುಷಿಯಾಗಿ ಹೋಗ್ಬೋದು ಅನ್ನೋದಾದರೆ ನಿಜವಾಗ್ಲೂ ಅವ್ರ ಜೇಬು ಖಾಲಿ ಆಗಲ್ವಾ? ಆಗುತ್ತಾ? ಅಂದರೆ ಹೌ ಕಾಸ್ಟ್ ಎಫೆಕ್ಟಿವ್ ಇಟ್ ಈಸ್? ಅಂದರೆ ಯಾರು ಬೇಕಾದ್ರೂ ಇದನ್ನು ಅಫೋರ್ಡ್ ಮಾಡ್ಬೋದಾ? ಖಂಡಿತ. ಅಂದರೆ ನೀವು ಕಂಪೇರ್ ಟು ಆಲ್ ದ ಕಾಂಟೆಂಪರರಿ ಮೆಡಿಸಿನ್ಸ್ ಅವೈಲಬಲ್, ಇಟ್ ಈಸ್ ನಾಟ್ ಅಫೋರ್ಡಬಲ್ ಫಾರ್ ಎವ್ರಿ ಒನ್. ಬಟ್ ನಮ್ಮ ಮೆಡಿಸಿನ್ನು ಕಂಪೇರ್ ಟು ಆಲ್ ದಟ್ ಇಟ್ ಈಸ್ ವೆರಿ ಅಫೋರ್ಡಬಲ್. ಆಗಲಿ. ಎನಿವೆ, ಗುಡ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ಬರೋಂಥ ಎಲ್ಲ ಪೇಷಂಟ್ಸ್ಗೂ ಆದಷ್ಟು ಬೇಗ ಗುಣಮುಖರಾಗೋ ನೀವು ಮಾಡಿ. ಆ್ಯಂಡ್ ನನಗೂ ಯಾರನ್ನ ಇಲ್ಲಿ ನೀನು ಯಾರೇ ಗೊತ್ತಾದರೂ ಅವನ್ನೆಲ್ಲ ಕಳಿಸ್ತೀನಿ. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಎಸ್, ಥ್ಯಾಂಕ್ ಯು. ಹಾಂ, ನಿಜವಾಗ್ಲೂ ಇವತ್ತು ನನ್ನ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗಾಯಿತು. ಖುಷಿ ಆಯಿತು ಒಂಥರ. ಸಾಮಾನ್ಯರಿಗೆ ತುಂಬ ಪ್ರಶ್ನೆಗಳಿರುತ್ತೆ, ನನಗೆ ಸಾಕಷ್ಟು ಪ್ರಶ್ನೆಗಳಿದ್ವು. ಸೊ ಇದೆಲ್ಲದಕ್ಕೂ ಪರಿಹಾರ ಇದೆ ಅಂತ ಗೊತ್ತಾಯಿತು. ಆ್ಯಂಡ್ ಕ್ಯಾನ್ಸರ್ ಅಂದಿದ ತಕ್ಷಣ ಏನೋ ಹೆದರ್ಕೊಳ್ಳೋದು ಬೇಡ ಅಂತ ಗೊತ್ತಾಯಿತು. ಆ್ಯಂಡ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮಿಸ್ಟರ್ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಇಲ್ಲಿದ್ದಾರೆ, ನೋಡ್ಕೋಬೋದು ನೀವೇ. ಇವರೇ ಅದರ ಫೌಂಡರ್. ಹೌ ಐ ವಿಶ್ ಆ್ಯಕ್ಚುಲಿ ಹೈದರಾಬಾದ್ಗೂ ಕರೆದಿದ್ರು ನನಗೆ ಸಮಯ ಆಗಲಿಲ್ಲ ಅಂತ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಂಗೆ ಅವ್ರನ್ನ ಮೀಟ್ ಆಗಬೇಕು ಅನ್ನೋ ಭಾಳ ಆಸೆ ಇದೆ. ಯಾಕೆಂದರೆ ಅವರೊಬ್ಬರು ಸುಮ್ಮನೆ ಏನೋ ಕಂಡುಹಿಡಿದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದಾಯಿತು. ಬಟ್ ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ಅದರಿಂದ ಪ್ರತಿಯೊಬ್ಬರು ಅದನ್ನು ಅಫೋರ್ಡ್ ಮಾಡೋ ಥರ ಮಾಡ್ಯಾರಲ್ಲ, ಆ ಒಂದು ಥಾಟ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ ಖಂಡಿತವಾಗ್ಲೂ ಅದು ಆರಾಮಾಗಿ ಬನ್ನಿ ಇಲ್ಲಿ. ಯಾಕೆಂದರೆ ಇಲ್ಲಿ ಒಂದು ಬೇಸಿಕಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಈ ಒಂದು ಟ್ರೀಟ್ಮೆಂಟಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇನ್ಫ್ಯಾಕ್ಟ್ ನಿಮಗೆ ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ ಇದ್ದರೂ ಕೂಡ ಇಲ್ಲಿ ಬಂದು ಮಾತೆ ತೊಗೊಳ್ಳೋದಿನ ದೂರ ಆಗುತ್ತೆ ಅಂತ ಇವ್ರಿಗೆ ಪ್ರಾಮಿಸ್ ಮಾಡ್ತಾಯಿದ್ದಾರೆ. ಸೊ ಖಂಡಿತವಾಗ್ಲೂ ಬನ್ನಿ. ಇಲ್ಲಿರೋ ಪೇಷಂಟ್ಸೇ ಹೇಳ್ತಾ ಇದ್ದಾರೆ ನೋಡಿ, ಅವ್ರು ಯಾರು ಹೇಳ್ಕೊಟ್ಟಿಲ್ಲ ಏನಿಲ್ಲ, ಅವರಾಗೋರೇ ಹೇಳ್ತಾಯಿದ್ದಾರೆ. ಅವ್ರ ಯೂಟ್ಯೂಬ್ ಚಾನಲ್ ಕೂಡ ಇದ್ದೇನೆ, ಅಲ್ಲೂ ನೋಡಿ ತುಂಬ ಜನ ಪೇಷಂಟ್ಸ್ ಮಾತಾಡಿದ್ದಾರೆ. ಧೈರ್ಯವಾಗಿ ಬನ್ನಿ. ಕ್ಯಾನ್ಸರ್ ಅನ್ನೋದು ಏನಿದೆ ಅದನ್ನು ನಿಮ್ಮ ತಲೆಯಿಂದ ಫಸ್ಟ್ ತೆಗಿರಿ. ಇಂಥ ಕಡೆ ಬಂದು ನಿಮ್ಮ ತಲೆಯಿಂದ ತೆಗಿರಿ. ಸೊ ಮತ್ತೊಮ್ಮೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಖಂಡಿತವಾಗ್ಲೂ ನೀವೆಲ್ಲ ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೆಂಗೆ ಗೊತ್ತಾಯ್ತು ನಿಮಗಿದು?
ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಡಾಕ್ಟರ್ ಇದ್ದಾರೆ, ಅವ್ರು ನಮ್ಗೆ ಸಜೆಸ್ಟ್ ಮಾಡಿದ್ದು. ಅಚ್ಚಾ, ಡಾಕ್ಟರೇ ಸಜೆಸ್ಟ್ ಮಾಡಿದ್ದ? ಡಾಕ್ಟರೇ ಸಜೆಸ್ಟ್ ಮಾಡಿದ್ದು, ಇಲ್ಲಿ ಹೋಗಿ ಪುನರ್ಜನ್ಮ ಅಂತಿದೆ, ಅಲ್ಲಿ ಹೋಗಿ ಪೂರ ವಾಸಿ ಆಗುತ್ತೆ. ಪುನರ್ಜನ್ಮ ಅಲ್ಲ ಇದು ಆ್ಯಕ್ಚುಲಿ, ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್. ಬಟ್ ಓಕೆ, ಇದು ಪುನರ್ಜನ್ಮನೇ ಇದು. ಬಟ್ ಅದ ನಮ್ಗೆ ಹೇಳಿದವ್ರು ಅದೇನೆ, ಇಲ್ಲಿ ಬಂದ್ಮೇಲೆ ಈ ನೇಮ್ ನೋಡಿ ಗೊತ್ತಾಗಿದ್ದು. ಹೌದಾ? ಅವ್ರು ಹೇಳಿದ್ದು ಪುನರ್ಜನ್ಮ ಅಂತ ನಮ್ಗೆ ಹೇಳಿದ್ದು. ಬಟ್ ಆದ್ರೆ ಒಳ್ಳೇದೇ ಆಯ್ತಲ್ವಾ, ಅದು ನೇಮ್ ಆ ತರ ಇಟ್ಟಿರೋದ್ರಿಂದ ಅದೊಂದು ಪುನರ್ಜನ್ಮ ಬರುತ್ತೆ ಅಂತ ಅದು ಒಳ್ಳೇದೇ ಅಲ್ವಾ ಸರ್? ಒಳ್ಳೇದಾಗ್ಲಮ್ಮ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಏನಿದು ಕ್ಯಾನ್ಸರ್ದೆಲ್ಲ ಮಾಡ್ಬಿಟ್ನಲ್ಲ ನಿರಂಜನ್ನು, ಇದರಿಂದ ಯಾರಿಗೇನು ಹೆಲ್ಪ್ ಆಗುತ್ತೆ, ನಾನೇನೋ ಪ್ರಮೋಷನ್ ಮಾಡ್ತಾಯಿನ? ಖಂಡಿತವಾಗ್ಲೂ ಇಲ್ಲ. ನಾನು ನಿಮ್ಗೆ ಆಗಲೇ ಹೇಳಿದೆ, ನಿಜವಾಗ್ಲೂ ಯಾರಿಗೆ ಕ್ಯಾನ್ಸರ್ ಬಂದಿರುತ್ತೋ, ಯಾರ ಒಂದು ಫ್ಯಾಮಿಲಿ ಕ್ಯಾನ್ಸರ್ ಬಂದಿರೋರಿಂದ ಬಳಲ್ತಾ ಇದ್ದಾರೋ, ಆ ಒಂದು ಟ್ರೀಟ್ಮೆಂಟ್ಗೋಸ್ಕರ ಕಷ್ಟಪಡ್ತಾ ಇದ್ದಾರೋ, ಆ ನರಳಾಟ ಕೀಮೋ ಎಲ್ಲ ತೊಗೊಂಡು ನರಳ್ತಾ ಇದ್ದಾರೋ, ಅವ್ರಿಗೆ ಮಾತ್ರ ಗೊತ್ತು ನಿಜವಾದ ಪೇಯ್ನ್ ಏನು ಅಂತ. ಸೊ ನಮ್ಮ ಒಂದು ಫ್ಯಾಮಿಲಿಲಿ ಒಬ್ಬರು ಕ್ಯಾನ್ಸರಿಂದ ಬಳಲ್ತಾ ಇರೋದ್ರಿಂದ ನಾನು ಒಂದು ಹಾಸ್ಪಿಟ್ಲಿಗೆ ಬಂದೆ. ನನ್ನ ಒಂದು ಇಂಟ್ರೆಸ್ಟಿಂದನೇ ನಾನಿಲ್ಲಿ ತಿಳ್ಕೊಳ್ಳೋಣ ಅಂತ ಬಂದೆ. ಯಾಕೆ ಅಂದರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟ್ಲಲ್ಲಿ ಒಂದು ಕಾಸ್ಟ್ ಎಫೆಕ್ಟಿವ್, ದುಡ್ಡು ಕಮ್ಮಿ ಆಗುತ್ತೆ. ಎಷ್ಟು ಏನು ಎತ್ತ ಅಂತ ಡಿಪೆಂಡಿಂಗ್ ಆನ್ ಯುವರ್ ಸ್ಟೇಜ್ ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು, ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಇಲ್ಲಿ. ಇನ್ಫ್ಯಾಕ್ಟ್ ನೀವು ಬೇರೆ ಕಡೆ ಯಾವುದೋ ಒಂದು ಟ್ರೀಟ್ಮೆಂಟ್ ತೊಗೊತಾ ಇದ್ದು ಅಲ್ಲಿಂದ ನಿಮಗೆ ಆ ಸೈಡ್ ಎಫೆಕ್ಟ್ಸ್ ಆಗಿದ್ರೂ ಕೂಡ ಇಲ್ಲಿ ಬಂದಾಗ ನಿಮ್ಗೆ ಅದು ಸೈಡ್ ಎಫೆಕ್ಟ್ಸ್ ಎಲ್ಲ ಹೋಗುತ್ತೆ. ಆ್ಯಂಡ್ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇದು ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್, ಇದು ತುಂಬ ಹಳೆಯ ಕಾಲದ ಟ್ರೀಟ್ಮೆಂಟ್ ಇದು. ನಾನು ಇಲ್ಲಿ ಕೂತ್ಕೊಂಡು ಇವ್ರ ಜೊತೆಲ್ಲ ಮಾತಾಡಾದ್ಮೇಲೆ ನನಗೂ ಗೊತ್ತಾಗಿದೆ ಇದ್ರ ಬಗ್ಗೆ. ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಪುನರ್ಜನ್ ಆಯುರ್ವೇದ ಹಾಸ್ಪಿಟ್ಲಿಗೆ ದಯವಿಟ್ಟು ಬನ್ನಿ. ಆ್ಯಂಡ್ ನಿಜವಲ್ಲ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರೇ ಇದನ್ನು ಸ್ಥಾಪಿಸಿರೋದು, ಹಾಗೂ ಇದೆ ಒಂದು ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿ ಕಂಡುಹಿಡಿದಿದ್ದಾರೆ ಈ ಒಂದು ಮಾತ್ರೆನ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವ್ರಿಗೆ. ಸೊ ಬೇಸಿಕಲಿ ಹೈದರಾಬಾದಲ್ಲಿ ಇರ್ತಾರೆ ಅವರು, ಬಟ್ ಇಲ್ಲಿ ಬೆಂಗಳೂರಲ್ಲೂ ಕೂಡ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಚೆನ್ನೈಯಲ್ಲೂ ಕೂಡ ಓಪನ್ ಆಗ್ತಾ ಇದೆ. ಸೊ ಎಲ್ಲ ಕಡೆನೂ ಬಂದು ಎಲ್ಲರೂ ಬಂದು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೋಬೋದು. ಖಂಡಿತವಾಗ್ಲೂ ಬನ್ನಿ. ಆ್ಯಂಡ್ ಎಲ್ಲಪ್ಪ ಇದೆ ಈ ಒಂದು ಹಾಸ್ಪಿಟಲ್ ಅಂದರೆ, ಸದ್ಯಕ್ಕೆ ನಾನು ನಿಂತಿರೋದು ಇಲ್ಲಿ ಜಯನಗರ್ ಬಸ್ ಡಿಪೋ ಇದೆ, 4th ಬ್ಲಾಕ್ ಬಸ್ ಡಿಪೋ ಇದೆ. ಆ ಬಸ್ ಡಿಪೋ ಎದುರುಗಡೆನೇ ಒಂದು ಹಾಸ್ಪಿಟ್ಲ್ ಇದೆ. ಸೊ ದಯವಿಟ್ಟು ಬನ್ನಿ. ಆ್ಯಂಡ್ ನಿಮಗೇನೋ ನಂಬಿಕೆ ಬರಲಿಲ್ಲ ಅಂದರೆ ಪುನರ್ಜನ್ ಆಯುರ್ವೇದ ಯೂಟ್ಯೂಬ್ ಚಾನಲ್ ಅಂತ ಇದೆ. ಕನ್ನಡದಲ್ಲೇ ಬೇಕು ಅಂದರೆ ಪುನರ್ಜನ್ ಆಯುರ್ವೇದ ಕನ್ನಡ ಅಂತಲೇ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲೆಲ್ಲ ಹೋಗಿ ನೋಡಿ, ಅಲ್ಲೆಲ್ಲ ಪೇಷಂಟ್ಸ್ ಎಲ್ಲ ಅವರೇ ರಿವ್ಯೂಸ್ ಕೊಟ್ಟಿರ್ತಾರೆ. ನಾವು ಹೇಗೆ ಬಂದ್ವಿ, ಏನು ಎಲ್ಲಿ ಬಂದಾದ್ಮೇಲೆ ಏನು ಯೂಸ್ ಆಯಿತು, ನಮಗೆಲ್ಲ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ. ಖಂಡಿತವಾಗ್ಲೂ ಅದನ್ನೆಲ್ಲ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಕ್ತಾಯ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ನಿಜವಾಗ್ಲೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸಿದ್ರಲ್ಲಿ ದಯವಿಟ್ಟು ಇದನ್ನು ಶೇರ್ ಮಾಡಿ. ದಯವಿಟ್ಟು ಯಾರನ್ನ ಇದರಿಂದ ಬಳಲ್ತಾರವ್ರಿಗೆ ರೆಫರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಮುಗಿಸ್ತಾಯಿನಿ. ಬಾಯ್, ಟೇಕ್ ಕೇರ್.